ನೋಡಿ ಇನ್ನೊಂದು ಆರ್ಡರ್ ಬಂತು. ಅಂದರೆ ಪಿಕಪ್ಪೇ ಜಾಸ್ತಿ ಇದೆ ಡ್ರಾಪ್ಗಿಂತ. ಪಿಕಪ್ ಬಂದು 4.5 ಕಿಲೋಮೀಟ್ರ್ ಇದೆ, ಡ್ರಾಪ್ ಬಂದು 2 ಕಿಲೋಮೀಟ್ರ್ ಇದೆ. ಅಕ್ಸೆಪ್ಟ್ ಮಾಡಿಬಿಡೋಣ. ನೇಮ್ ಹಾಂ ಇಲ್ಲೇ ತಗೊಳ್ಳಿ. ಕ್ಯಾಶ್ ಆನ್ ಡೆಲಿವರಿನಾ? कैश और ऑनलाइन? ऑनलाइन करो. ऑनलाइन नहीं है. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಝೊಮ್ಯಾಟೊ ಮಾಡ್ತಾ ಇದೀನಿ. ಅಂದರೆ ಲೇಟ್ ನೈಟ್ ಎಕ್ಸ್ಪೀರಿಯನ್ಸ್ ಮಾಡೋಣ ಝೊಮ್ಯಾಟೊದಲ್ಲಿ ಅಂತ. ಅಂದರೆ ಮಧ್ಯರಾತ್ರಿಲಿ ಏನಾದ್ರು ನಾವು ಝೊಮ್ಯಾಟೊ ಮಾಡಿದ್ರೆ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಫಾರ್ ದ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದೀನಿ. ಅಂದರೆ ನೈಟ್ 12 ಗಂಟೆವರೆಗೆಲ್ಲ ಮಾಡಿದ್ದೀನಿ ಝೊಮ್ಯಾಟೊನ. ಬಟ್ ನೈಟ್ 12 ಗಂಟೆ ಮೇಲೆ ಯಾವತ್ತೂ ನಾನು ಝೊಮ್ಯಾಟೊನೇ ಆಗಲಿ ಸ್ವಿಗ್ಗಿನೇ ಆಗಲಿ ಮಾಡಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ನೈಟ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನೈಟ್ 11 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆ ಇಲ್ಲಾಂದರೆ 3 ಗಂಟೆವರೆಗೂ ಡ್ಯೂಟಿ ಮಾಡಿ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅನ್ನೋದು ನೋಡೋಣ. ಅಂದರೆ ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ವಲ್ಲ, ಫಾರ್ ದ ಫಸ್ಟ್ ಟೈಮ್ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ನೋಡೋಣ ಹೇಗಿರುತ್ತೆ ಅಂತ. ಅಂದರೆ ಆರ್ಡ್ರುಗಳೆಲ್ಲ ಹೇಗೆ ಬರ್ತವೆ, ಬ್ಯಾಕ್ ಟು ಬ್ಯಾಕ್ ಬರ್ತಾವೆ, ಅಮೌಂಟ್ ಎಲ್ಲ ಹೇಗೆ ಕೊಡ್ತಾರೆ ಅನ್ನೋದೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಜೊತೆ ಡ್ಯೂಟಿ ಮಾಡ್ತಾ ಇರೋದು ಮಾರುತಿ ಅವರು. ಬ್ರೋ, ನೈಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ನೀವು ಝೊಮ್ಯಾಟೊಲ್ಲಿ? ಝೊಮ್ಯಾಟೊಲ್ಲಿ ಅಂದರೆ ಜಾಸ್ತಿ ಹೊತ್ತೇ ಮಾಡಿಲ್ಲ. ಮಾಡಿದ್ದೀರಾ ನೈಟ್ 12 ಗಂಟೆ ಮೇಲೆ ಯಾವತ್ತಾರು? 12 ಗಂಟೆ ಅಂದರೆ 1 ಗಂಟೆ 2 ಗಂಟೆವರೆಗೆ ಮಾಡಿದ್ದೀನಿ. ಮಾಡಿದ್ದೀರಾ? ನಾನೇ ಮಾಡಿಲ್ಲ ಅಂದರೆ ನಂದೇ ಫಸ್ಟ್ ಟೈಮ್ ಇದು. ಸೊ ಇವತ್ತು ಇವ್ರ ಐಡಿಲೇ ನಾವು ಲಾಗಿನ್ ಆಗ್ಬಿಟ್ಟು ಡ್ಯೂಟಿ ಮಾಡೋದು. ಅಂದರೆ ನಂದು ಐಡಿ ಇನ್ನೂ ತುಮಕೂರಲ್ಲೇ ಐತೆ, ಚೇಂಜ್ ಮಾಡ್ಕೊಂಡಿಲ್ಲ. ಅದಕ್ಕೋಸ್ಕರ ನಮ್ಮ ಮಾರುತಿಯವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ಇವತ್ತು. ಮತ್ತು ಲಾಗಿನ್ ಆಗಿಬಿಡಿ. ತೋರಿಸಿ ಲಾಗಿನ್ ಆಗೋದು. ಹಾಂ, ಲಾಗಿನ್ ಆಗುತ್ತಾಗಿ ಗೋ ಆನ್ಲೈನ್. ಲಾಗಿನ್ ಆಗಿದ್ದೀನಿ ಬ್ರೋ ಇವಾಗ. ನೋಡಿ, ಒಂದೊಂದು ಸತಿ ಸೆಲ್ಫಿ ಗಿಲ್ಫಿ ಏನೋ ಕೇಳಲ್ಲ. ಅಂದರೆ ನೈಟ್ ಬೇರೆ ಆಗಿದೆಯಲ್ಲ, ಏನು ಅಷ್ಟಾಗಿ ಸೆಲ್ಫಿ ಏನು ಜಾಸ್ತಿ ಕೇಳಲ್ಲ ಝೊಮ್ಯಾಟೊಲ್ಲೂ ಕೂಡ. ಫಸ್ಟ್ನೇ ಆರ್ಡರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಇದೆಲ್ಲ ಕೊಟ್ಟಾನೆ ರೆಸ್ಟೋರೆಂಟ್ಗಳು. ಸುಮ್ಮನೆ ಕೊಡ್ತಾನೆ ಬ್ರೋ. ನಾವು ಎಲ್ಲಿದ್ರು ಆರ್ಡ್ರ್ ಕೊಡೋದಾದರೆ ಎಲ್ಲಿದ್ರು ಆರ್ಡ್ರ್ ಕೊಡ್ತಾನೆ, ಇಲ್ಲಾಂದರೆ ಎಲ್ಲಿದ್ರು ಆರ್ಡ್ರ್ ಕೊಡೋಲ್ಲ. ನೋಡೋಣ ತಡ್ರಿ. ಐ ಡಿ ಓಪನ್ ಆಗಿ ಎಷ್ಟು ದಿನ ಆಯ್ತು ನಿಮ್ಮದು? ನಮ್ಮ ಹುಡುಗರೆಲ್ಲ ನೋಡಿದ್ರು ಐ ಡಿ ಯಾವತ್ತು ಬ್ಲಾಕ್ ಆಗಿದ್ದು ನಿಮ್ಮದು. ಹೌದಾ? ಇವಾಗ ಒಂದು ರೀಸೆಂಟಾಗಿ ಒಂದು 10 ದಿನ 12 ದಿನ ಆಗಿರ್ಬೋದು. ಬಂತು ಬ್ರೋ. 43 ರೂಪಾಯಿ ನೋಡ್ರಿ 1 ಕಿಲೋಮೀಟ್ರ್, 1 to 2 ಕಿಲೋಮೀಟ್ರ್ 2. ಪರವಾಗಿಲ್ಲ. ಅಂದರೆ ಅಮೌಂಟು ಪಿಕಪ್ ಡ್ರಾಪಿಗೆ ಎರಡಕ್ಕೂ ಕೊಟ್ಟಾನಲ್ಲ. ಹಾಂ, 43 ರೂಪೀಸ್ ಕೊಟ್ಟಿದ್ದಾನೆ. ಪಿಕ್ ಮಾಡಿ. ಸೊ ಗಾಯ್ಸ್, ಪಿಕ್ ಆಗಿದೆ. ಬನ್ನಿ ಇವಾಗ ಸೀದಾ ರೆಸ್ಟೋರೆಂಟ್ ಲೊಕೇಶನ್ ಹತ್ರ ಹೋಗ್ಬಿಟ್ಟು ಪಿಕ್ ಮಾಡೋಣ. ಗಾಯ್ಸ್ ನೋಡಿ, ಆರ್ಡರ್ ರೆಡಿ ಕೊಟ್ಟಿದ್ದಾರೆ. ಇವಾಗ ರೆಸ್ಟೋರೆಂಟ್ ಹತ್ರ ರೀಚ್ ಬಂದಿದ್ದಾರೆ, ರೀಚ್ ಕೊಡ್ತಾ ಇದ್ದಾರೆ. ಬನ್ನಿ ಬ್ರೋ, ಹೋಗಿ ಪಿಕ್ ಮಾಡ್ಕೊಂಬರೋಣ. ಇದೇನೇ ಫಸ್ಟ್ನೇ ರೆಸ್ಟೋರೆಂಟು ನೈಟ್ ಹೊತ್ತು ಮಾಡ್ತಾ ಇರೋದ್ರಲ್ಲಿ ನಾವು. ಅಲ್ಲಿ ಬ್ರೋ. ನೋಡಿ, ಇಸ್ಕೊಂಡು ಪಿಕ್ ಮಾಡ್ಕೊಂಬಂದ್ರು. ಇಲ್ಲಿ ಕಸ್ಟಮರ್ ಲೊಕೇಶನ್ ಎಲ್ಲಿದೆ? RMV ಇಲ್ಲೇ ಇರೋದು. ಬನ್ನಿ ಬ್ರೋ. ಆದರೆ ಹತ್ರನೇ ಇರೋದು, ಒಂದು 2 ಕಿಲೋಮೀಟ್ರ್ ಐತೆ ಅಷ್ಟೇ ಇಲ್ಲಿಂದ ನಮಗೆ ಡ್ರಾಪ್ ಲೊಕೇಶನು. ಕೊಡಿ, ಇಟ್ಕೊಳ್ತೀನಿ ನಾನು. ನೋಡಿದ್ದೆ ಫುಡ್ಡು ಹೆಸರು ನೋಡಿ. ನೇಮ್? ಹಾಂ, ಇಲ್ಲೇ ತಗೊಳ್ಳಿ. ಕ್ಯಾಶ್ ಆನ್ ಡೆಲಿವರಿನಾ? ಥ್ಯಾಂಕ್ಸ್ ಬ್ರೋ. ತಗೊಳ್ಳಿ ನಿಮ್ಮ ಕ್ಯಾಶ್ ಆನ್ ಡೆಲಿವರಿ ಅಮೌಂಟು. ಅದನ್ನೇ ಚಾರ್ಜ್ ಮಾಡಿನ, ಅದನ್ನೇ ಕೊಟ್ಟವನು. ಸೊ ಡೆಲಿವರಿ ಕಂಪ್ಲೀಟ್ ಆಯ್ತಾ? ಎಷ್ಟು ಕೊಟ್ಟ ಝೊಮ್ಯಾಟೊ ನಮಗೆ? ಇರೇ ಮಾಡೋಣ ಇವಾಗ. ಕಸ್ಟಮರ್ ಆಸ್ ನೈಸ್ ಕೊಡೋಣ. 43 ರೂಪೀಸ್ ಕರೆಕ್ಟಾಗಿ ಎಷ್ಟು ತೋರಿಸಿರೋ ಅಷ್ಟೇ ಕೊಟ್ಟಿದ್ದಾರೆ. ಬನ್ನಿ ನೆಕ್ಸ್ಟ್ ಆರ್ಡರ್ ಹತ್ರ ಹೋಗೋಣ. ಬಂತ ನೆಕ್ಸ್ಟ್ ಆರ್ಡರ್ ಏನಾರು ಇಲ್ವಾ? ಆರ್ಡರ್ ಬಂದು ನೋಡಿ.
ಇಲ್ಲೇ 300 ಮೀಟರ್ ಇರಬೇಕು. ಒಂದು 3 ಅಂದ್ರೆ ಕಿಲೋಮೀಟರ್ 4 ಕಿಲೋಮೀಟರ್ ಅಮೌಂಟ್ ಸ್ವಲ್ಪ ಜಾಸ್ತಿನೇ ಕೊಡ್ತಾ ಇದ್ದಾನೆ ಅಲ್ವಾ? ನೋಡಿ ಪಿಕಪ್ ಬಂದ್ಬಿಟ್ಟು ಇಲ್ಲೇ ಇದೆ, ಡ್ರಾಪ್ ಬಂದು 4 ಕಿಲೋಮೀಟರ್ 51 ರೂಪಾಯಿ ಕೊಡ್ತಾನೆ. ಕಾಂತಿ ಗೋಲ್ಡ್ ಹೋಗೋಣ ಬನ್ನಿ ಮ್ಯಾಪ್ ಹತ್ರ. ಯು ಆರ್ ಗೋಯಿಂಗ್ ಆಫ್ಲೈನ್ ಆಫ್ಟರ್ ದಿಸ್ ಟ್ರಿಪ್ ಅಂತ ಬರ್ತೈತೆ ನೋಡಿ ಅಲ್ಲಿ. ಅದೇ ಇವ್ರಿಗೆ ವಾಲೆಟಲ್ಲಿ ದುಡ್ಡು ಹಾಕ್ಬೇಕು ಇವಾಗ, ಅವ್ರಿಗೆ ದುಡ್ಡು ಹಾಕ್ಬೇಕು ಇವಾಗ ವಾಲೆಟಲ್ಲಿ. ಕೊಡಿ ಬ್ರೋ ಇಲ್ಲಿ ಇದು ಪಿಕಪ್ ಮಾಡೋಣ ಅಂತ ಈಗ. ಪಿಕ್ ಆರ್ಡರು, ರೆಸ್ಟೋರೆಂಟ್ ರೇಟಿಂಗ್ ಕೊಟ್ಟೆ, ಮ್ಯಾಪ್ ಎಷ್ಟು ಕಿಲೋಮೀಟ್ರ್ ಇದೆ? 4.3 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ. ನೋಡಿ ಬ್ರೋ ಹೋಗೋಣ. ಕೊಡು ಬ್ರೋ, ಬ್ರೋ ಮೊಬೈಲು ಇಲ್ಲೇ ಫೋನ್ ಹಾಕೋ ಬ್ರೋ. ಬ್ರೋ ಝೊಮ್ಯಾಟೊ कैश और ऑनलाइन? कैश ऑनलाइन करो। ऑनलाइन नहीं है। ऑनलाइन नहीं क्या आ गया ना कैश तो उधर लगा दिया, किधर? उधर है इधर 100 टका था। अभी अभी ना हाँ, अभी वो मैं तो- जवाब भी दिया आपको। ओ भैया मैं सोचा कि नहीं 300। थैंक यू भैया। Thank you, bro. आवाज़ भी किया था पहले। ओके ನೋಡಿ ಇನ್ನೊಂದು ಆರ್ಡರ್ ಬಂತು. ಅಂದರೆ ಪಿಕಪ್ಪೇ ಜಾಸ್ತಿ ಇದೆ ಡ್ರಾಪ್ಗಿಂತ. ಪಿಕಪ್ ಬಂದು 4.5 ಕಿಲೋಮೀಟ್ರ್ ಇದೆ, ಡ್ರಾಪ್ ಬಂದು 2 ಕಿಲೋಮೀಟ್ರ್ ಇದೆ. ಅಕ್ಸೆಪ್ಟ್ ಮಾಡಿಬಿಡೋಣ, ಅಕ್ಸೆಪ್ಟ್ ಮಾಡಿ ಸೀದಾ ಹೋಗೋಣ. ಅಂದರೆ ಇದೇನಿದು ಬರೀ ಕ್ಯಾಶ್ ಆನ್ ಡೆಲಿವರಿ ಬರ್ತೈತೆ? ಬರೇ ಇದೇ ಬರ್ತದೆ ಬ್ರೋ ಇವತ್ತು. ಇದು ಏನು ಗೊತ್ತಂಗೆ ಆಗ್ತಾ ಇರೋದು, ಕ್ಯಾಶ್ ಆನ್ ಡೆಲಿವರಿ ಆನ್ ಮಾಡ್ಕೊಂಡಿದ್ದೀವಿ ನಾವು, ಅದಕ್ಕೆ ಆಫ್ ಮಾಡೋಣ ಇವಾಗ. ಓಕೆ ಬೆಸ್ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟು ಸೇವ್ ಮಾಡೋಣ. ಬನ್ನಿ ಹೋಗೋಣ, ಪಿಕ್ ಮಾಡೋಕೆ ಹೋಗೋಣ. ಗೈಸ್ ನೋಡಿ 3ನೇ ಪಿಕಪ್ ಹತ್ರನೂ ಬಂದ್ವಿ. ಇವಾಗ ನಮ್ಮ ಮಾರುತಿ ಅವ್ರು ಹೋಗಿ ಪಿಕ್ ಮಾಡ್ಕೊಂಬರ್ತಾರೆ. ನೋಡೋಬ್ರು ಆರ್ಡರ್ ರೆಡಿ ಇದೆ, ನೋಡೋಬ್ರು ಫಸ್ಟೇ ಹೋಗ್ಬೇಡ. ಹಾಂ ರೆಡಿ ಇದೆ ಹೋಗಿ ಎತ್ಕೊಂಬಂದಿ. ಇದೇನು ಬ್ರೋ ಇಷ್ಟೊಂದಿದಾವೆ ಐಟಮು? ಹಾಂ ನೋಡಿ ಬ್ರೋ ಅದು ಐಟಮ್ ಅಷ್ಟಿಲ್ಲ, ಅಂದರೆ ಈಗ ಸ್ಟ್ರಾ ಅವೆಲ್ಲ ಇರುತ್ತಲ್ಲ ಅದೆಲ್ಲ ಹಾಕಿದಾರೆ ಅಷ್ಟೇ. ಹೋಗಿ ಎತ್ಕೊಬನ್ನಿ. ಇಲ್ಲಿ ಇದರಲ್ಲಿ ನೋಡಿ ಮೇಯ್ನ್ ರೋಡಲ್ಲಿ ಏನು ಗಾಡಿಗಳೇನು ಓಡಾಡ್ತಾನೆ ಇರ್ತವೆ. ಅಂದರೆ ಆಲ್ರೆಡಿ ಟೈಮ್ ನೋಡಿ ಎಷ್ಟಾಗಿದೆ ಅಂತ, 12:15 ಆಗಿದೆ. 12:15 ಆದರೂ ಕೂಡ ಗಾಡಿಗಳು ಆರಾಮಾಗಿ ಓಡಾಡ್ತಾ ಇರ್ತವೆ. ಬಟ್ 1:30-2 ಗಂಟೆಗೆ ಎಷ್ಟು ಗಾಡಿ ಓಡಾಡ್ತವೆ ಅಂತ ನೋಡಬೇಕು. ತಗೊಂಡ್ರ ಕೊಡಿ, ನಾನು ಇಟ್ಕೊತೀನಿ. ಎಷ್ಟು ಕಿಲೋಮೀಟ್ರ್ ಇದೆ ಡ್ರಾಪು? ಹಾಂ 2 ಕಿಲೋಮೀಟ್ರ್ ಇದೆ ಅಷ್ಟೇ. ಬನ್ನಿ ಹೋಗೋಣ. ಡೆಪಾಸಿಟ್ ಮಾಡ್ತಾನೆ ಅವ್ರೆ 800 ರೂಪಾಯಿ ಡೆಪಾಸಿಟ್ ಮಾಡೋರು ಅವಾಗಿಂದ. ಬರೀ ಕ್ಯಾಶ್ ಆನ್ ಡೆಲಿವರಿನೇ ಬರ್ತಾ ಇದ್ದಾವೆ. ಹೊಸೊಬ್ರು ಅಂತಲ್ಲ, ಅಕೌಂಟಾಗ ದುಡ್ಡಿಲ್ಲ ಅಂದ್ರೆ ಏನೂ ಮಾಡೋಕ್ಕಲ್ಲ. ನಾವು ಇವಾಗ ಮನೆಗೆ ಹೋಗ್ಬೇಕಾಯ್ತು. ಬಟ್ ಇವ್ರ ಅಕೌಂಟು ಸಾವುಕಾರ, ಇವರು ಅಕೌಂಟಲ್ಲಿ ಜಾಸ್ತಿ ದುಡ್ಡಿದೆ, ಅದರಿಂದಾಗಿ ಅವಾಗಿಂದ ತುಂಬ್ತಾನೆ ಇದ್ದಾರೆ ಝೊಮ್ಯಾಟೋಗೆ. ಹಾಂ ಸಬ್ಮಿಟ್ ಮಾಡೋರು. ಅಮೌಂಟ್ ಎಷ್ಟು ಕೊಟ್ಟರು ಬ್ರೋ? 56 ರೂಪಾಯಿ ಕೊಟ್ಟಿದ್ದಾರೆ ನೋಡಿ. ಗಲ್ಲಿಲಿ ಒಬ್ರು ಇಲ್ಲ ಇಲ್ಲಿ. ಹಾಂ ಹೌದು 11:45 ಒಂದು ಟ್ರಿಪ್ ಮಾಡಿದ್ವಲ್ಲ, ಅದು 11:45 ಲೆಕ್ಕ. ಅದು ಈಗ 12 ಗಂಟೆಯಿಂದ 1 ಲೆಕ್ಕ. ಇವಾಗ ಈಗ ಸೋಮವಾರದ ಲೆಕ್ಕಕ್ಕೆ ಬರುತ್ತೆ. ಈಗ ಹಾಂ ಬಂತು ಇನ್ನೊಂದು ಆರ್ಡರು 35 ರೂಪಾಯಿದು. ಅಕ್ಸೆಪ್ಟ್ ಮಾಡು ಬ್ರೋ. 2 ಕಿಲೋಮೀಟ್ರ್ ಪಿಕಪ್ಪು, 2 ಕಿಲೋಮೀಟ್ರ್ ಡ್ರಾಪು. ನಡಿ ಹೋಗೋಣ. ನೋಡಿ ಆರ್ಡರ್ನ ಪಿಕ್ ಮಾಡ್ಕೊಂಬರ್ತಾ ಇದ್ದಾರೆ. ಈಗ ನುಗ್ಗಿ ಬರ್ತಾರೆ ಇವಾಗ. ಹಾಂ ನಿಧಾನ ಎಲ್ಲ ಕಷ್ಟ. ರೆಸ್ಟೋರೆಂಟ್ಗಳು ರೆಸ್ಟೋರೆಂಟವರು ಅವ್ರು ಮುಂದೆನೇ ಪಿಕ್ ಮಾಡಿ ಅಂತಾರೆ. ಮುಂಚೆ ಇದ್ದಿರಲ್ಲ. ಈ ನೈಟ್ ಹೊತ್ತು ಹಂಗೇನೆ ಅಂದರೆ ಎತ್ಕೊಂಡು ಹೋಗ್ತಾರೆ ನೈಟ್ ಹೊತ್ತು ಅಂತ. ಹಾಂ ನೈಟ್ ಹೊತ್ತು ಪಿಕ್ ಮಾಡಿ ಅಂತ ಇಲ್ಲೇ ಪಿಕ್ ಮಾಡಿಸ್ತಾರೆ. ಹಾಂ ಥ್ಯಾಂಕ್ ಯು ಸರ್. ಹಾಂ ಬ್ರೋ
ಆರ್ಡರ್ ಡೆಲಿವರ್ ಆಯಿತು. ನೋಡ್ತೀನಿ ತಡ್ರಿ, ವಿಂಡ್ ನಾಯ್ಸ್ ಬರುತ್ತೆ. 35 rupees ಕೊಟ್ಟಿದ್ದಾನೆ. ಇನ್ನೊಂದು ಆರ್ಡರ್ ಕೂಡ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತಾನೆ ಇದೆ, ಅದನ್ನು ಕೂಡ ಇವಾಗ ಪಿಕ್ ಮಾಡೋಣ. ಅಕ್ಸೆಪ್ಟ್ ಆರ್ಡರ್ ಕೊಟ್ಟೆ. ಹಾಂ ನಡ್ರಿ ಹೋಗೋಣ. ಅವರು ಹೋಗಿ ಪಿಕಪ್ ಮಾಡ್ತಾ ಇದ್ದಾರೆ, ಯಾಕೆಂದರೆ ನಮಗೂ ಇವ್ರಿಗೂ ಸ್ವಲ್ಪ ಕ್ಲ್ಯಾಶ್ ಇದೆ, ಅದಕ್ಕೋಸ್ಕರ ನಮ್ಮ ಐರಾವತನ ಅದಕ್ಕೆ ಇಲ್ಲೇ ಬಿಟ್ಟು ಹೋಗಿದ್ದೀವಿ. ಹೋಗಿ ಬ್ರೋ ಪಿಕ್ ಮಾಡ್ಕೊಂಡು ರೆಡಿ ಇದೆಯಾ ನೋಡಿ. ರೀಚ್ ಕೊಟ್ಬಿಡ. ಕೊಡಿ ರೆಡಿ ಇದೆ ಅಲ್ವಾ? ರೆಡಿ ಕೊಟ್ಟಿದ್ದಾರೆ. ಹಾಂ ಆರ್ಡರ್ ರೆಡಿ ಇದೆ, ಹೋಗಿ ಬೇಗ ಪಿಕ್ ಮಾಡ್ಕೊಬನ್ನಿ. ನೋಡಿ ನಮ್ಮ ಐರಾವತನ ಇಲ್ಲೇ ನಿಲ್ಸಿದ್ದೀವಿ. ಅಂದರೆ 3 ಗಂಟೆಗೆ ಬಂದು ಎತ್ಕೊಳತ್ತೀವಿ ಶಿಷ್ಯ, ಇಲ್ಲೇ ಇರೋ ಅಲ್ಲಿವರೆಗೂ. ನೋಡಿ ಇನ್ನೊಂದು ಯಾವುದೋ ಆರ್ಡ್ರ್ ಬಂದೈತಂತೆ. ಹಾಂ 78 ರೂಪಾಯಿಗೆ ಪಿಕ್ ಮಾಡಿದ್ರಾ? ಹಾಂ. ಎಲ್ಲಿ ಪಿಕಪ್ ಎಲ್ಲಿ? ಎಂಪೈರ್ ಇದನ್ನು ಈಸಿ ಬೈಸ್ ಬೈ ಎಂಪೈರ್. ಹಾಂ ಬನ್ನಿ ಹೋಗೋಣ. ಬೆಲ್ ರೋಡಲ್ಲಿ. ಹ್ಞೂ ಅಂದರೆ ಟೈಮ್ ನೋಡಿ ಇವಾಗ 1:23 ಆಗಿದೆ. ಇವರು ಡ್ರಾಪ್ ಮಾಡೋಕೆ ಹೋಗಿರೋ, ಬಟ್ ಒಂದು ಗಾಡಿ ಕೂಡ ಓಡಾಡ್ತಾ ಇಲ್ಲ ನೋಡಿ. ಒಂದು ಗಾಡಿನೂ ಇಲ್ಲ, ಒಬ್ಬ ಮನುಷ್ಯ ಕೂಡ ಇಲ್ಲ. ಹಾಂ ಎಲ್ಲ ನಿಶಬ್ದ, ಫುಲ್ಲು ನಿಶಬ್ದವಾಗಿ. ನೋಡಿ ಆರ್ಡರ್ ರೆಡಿ ಇದೆ, ಬನ್ನಿ ಹೋಗಿ ಎತ್ಕೊಂಬರೋಣ. 2180 ಇದೇನು ಗುರು ಶಾಂಪಾಗಿ ತೊಳಿತಾವ್ರ ಅಲ್ಲಿ. ಭಯ್ಯ ಬರೋದ? 2180 ಪಿಕ್ ಆಗಿದೆ, ಕೆಳಗಡೆ ಬೀಳುತ್ತೆ. ಹಾಂ ಓಕೆ. ಪಿಕಪ್ ಆಯ್ತು, ಬನ್ನಿ ಹೋಗಿ. ಆಗೈತೆ, ಬಟ್ ಒಬ್ರು ಕೂಡ ರೋಡಲ್ಲಿ ಓಡಾಡ್ತಾ ಇಲ್ಲ. ಫುಲ್ ರೋಡೆಲ್ಲ ಖಾಲಿ ಅದೇ, ಹಿಂದೆನೂ ಯಾರು ಇಲ್ಲ, ಮುಂದೆನೂ ಯಾರು ಇಲ್ಲ. ನಡ್ರಿ ಬ್ರೋ ಇನ್ನು ಮುಂದೆ. ನೋಡಿ ಮಧ್ಯರಾತ್ರಿಲಿ ಏನಾದ್ರು ನೀವು ಡ್ಯೂಟಿ ಮಾಡ್ತಾ ಇದ್ರೆ ನಿಮಗೆ ರೋಡ್ ಯಾವಾಗಲೂ ಈ ಥರ ಹಿಂಗೆ ಖಾಲಿನೇ ಇರುತ್ತೆ. ಬಟ್ 0 ಟ್ರಾಫಿಕ್ ಇರಲಿ, ಜೊತೆಲಿ ಭಯನೂ ಅಷ್ಟೇ ಆಗುತ್ತೆ. ಅಂದರೆ ನಾವು ಇಬ್ಬರದಕ್ಕಿಂತ ಅಷ್ಟು ಭಯ ಇಲ್ಲ. ಇಲ್ಲಿ ಲೆಫ್ಟ್ ಬ್ರೋ, ಅಂದ್ರೆ ನಾವ್ ಇಬ್ರು ಇರಕ್ಕೆ ಧೈರ್ಯವಾಗಿ ಧೈರ್ಯದ ಮೇಲೆ ಆರಾಮಾಗಿ ಓಡಾಡ್ತಾ ಇದೀವಿ. ಬಟ್ ಒಬ್ರೇ ಈ ತರ ಗಲ್ಲಿ ಒಳಗಡೆ ಬರ್ಬೇಕು ಅಂದಾಗೆಲ್ಲ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಅಂದ್ರೆ ಮೇನ್ ರೋಡ್ ಆದ್ರೆ ಏನ್ ಭಯ ಆಗಲ್ಲ, ಬಟ್ ಈ ತರ ಗಲ್ಲಿ ಒಳಗಡೆ ಬಂದಾಗಂತೂ ಸಖತ್ ಅಂದ್ರೆ ಸಖತ್ ಭಯ ಆಗುತ್ತೆ. ಗಲ್ಲಿಗಳ ಒಳಗಡೆ ಬಂದಾಗ ನೀವು ಹುಷಾರಾಗಿ ಕೇರ್ಫುಲ್ ಆಗಿ ಮಾಡ್ಬೇಕಾಗುತ್ತೆ. ಅಂದ್ರೆ ಆದಷ್ಟು ಜಾಸ್ತಿ ನೈಟ್ ಹೊತ್ತು ಯಾರು ಮಾಡಬೇಡಿ, ರಿಸ್ಕ್ ಜಾಸ್ತಿ ಇರುತ್ತೆ. ಅದರಿಂದಾಗಿ ಯಾರು ಜಾಸ್ತಿ ನೈಟ್ ಹೊತ್ತು ಮಾಡಬೇಡಿ ಬ್ರೋ. ಇಲ್ಲಿ ರೈಟ್ ತಗೊಳ್ಳಿ ನೋಡಿ. ಈಗ ಇನ್ನೊಂದು ಆರ್ಡ್ರ್ ಬರ್ತಾ ಇದೆ, 102 ರೂಪಾಯಿ ಆರ್ಡ್ರು. ಅಂದ್ರೆ 6 ಕಿಲೋಮೀಟರ್ ಪಿಕಪ್, 6 ಕಿಲೋಮೀಟರ್ ಡ್ರಾಪ್, ಅಂದ್ರೆ 7 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ. ಪಿಕಪ್ ಮಾಡಿದೆ, ನಡಿ ಬ್ರೋ. ಬ್ರೋ ಇದು ಆರ್ಡರ್ ಝೊಮ್ಯಾಟೋದು. ಹಾ ಇದೇನಾ? ಟೂ ಮಿನಿಟ್ಸ್ ಅಂತೆ ಗೈಸ್. ನೋಡಿ ಲಾಸ್ಟ್ನೇ ಆರ್ಡರ್ ನಾವು ಪಿಕಪ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದೀವಿ. ಅಂದ್ರೆ ಡ್ರಾಪ್ ಲೊಕೇಶನ್ ಬಂದು 6.5 ಕಿಲೋಮೀಟರ್ ಇದೆ. ಅಂದ್ರೆ ಟೈಮ್ ಇವಾಗ 2:23 ಆಗಿದೆ. ನೋಡಿ ಯಾರು ಡ್ರಾಪ್ ಮಾಡ್ತಿದ್ದಂಗೆ ತಿರ್ಗಾ ನನ್ನ ಗಾಡಿ ಐತೆ, ನನ್ನ ಗಾಡಿ ಹತ್ರ ಹೋಗಿ ಗಾಡಿ ಪಿಕಪ್ ಮಾಡ್ಕೊಂಡು ಸೀದಾ ಮನೆಗೆ ಹೋಗ್ಬೇಕು. ಫೈನಲಿ ಲೊಕೇಶನ್ ಹತ್ರ ಬಂದ್ವಿ. ನೋಡ್ತೀನಿ ತಡಿ ಬ್ರೋ. ನಂಬರ್ 40 ಇದೇನೆ. ಕ್ಲೋರೇನ್ ಹಾಕಿಲ್ಲ ಮಾಡ್ದೆ. ವೆಲ್ಕಮ್. ನೋಡಿ ಆರ್ಡರ್ ಡೆಲಿವರ್ ಕೊಟ್ಬೋಣ. ಕಸ್ಟಮರ್ ರೇಟಿಂಗ್ ಕೊಟ್ಟು ಎಷ್ಟು ಕೊಟ್ಟಪ್ಪ ಅಮೌಂಟು?
102 rupees ಕೊಟ್ಟಿದ್ದಾನೆ ನೋಡಿ. ಆಫ್ಲೈನ್ಗೆ ಹೋಗ್ತೀನಿ. ಆಫ್ಲೈನ್ಗೆ ಹೋದೆ, ಬಟ್ ಇದೇನಿದು ರಿಮೈಂಡ್ ಮಿ ಲೇಟರ್ ಆರ್ಡರ್ ಬರ್ತೈತೆ. ಈ ಆರ್ಡರ್ ಆದ್ಮೇಲಿಂದ ಅಂತೆ ಹೋಗಪ್ಪ ಅಂತ. ಅಂದ್ರೆ ಪಿಕಪ್ ಎಲ್ಲೈತೆ ಗೊತ್ತಾ, ಗೌರಿ ಅಪಾರ್ಟ್ಮೆಂಟ್ಸು 5.52 ಕಿಲೋಮೀಟರ್ ಪಿಕಪ್, ತಿರ್ಗಾ ಡ್ರಾಪ್ ಬಂದು 8.65 ಕಿಲೋಮೀಟರ್ಸು. ಏನ್ ಮಾಡೋಣ, ಅಕ್ಸೆಪ್ಟ್ ಮಾಡ್ಲಾ ರಿಜೆಕ್ಟ್ ಮಾಡ್ಲಾ? ರಿಜೆಕ್ಟ್ ಮಾಡ್ಬಿಡ್ತೀನಿ ಗುರು. ಗೈಸ್ ಟೈಮ್ ನೋಡಿ ಇವಾಗ 2:15 ಅಂದರೆ ನಾವು ಈಗ ಆಫ್ಲೈನ್ಗೆ ಹೋಗಿದ್ದೀವಿ. ಅಂದರೆ ಇನ್ನೊಂದು ಆರ್ಡರ್ ಕೂಡ ಬಂತು, ಆ ಆರ್ಡರ್ನ ಡಿನೈಡ್ ಮಾಡಿದ್ದೀವಿ. ಏನಕ್ಕೆ ಅಂದರೆ ಪಿಕಪ್ಪೇ ಬಂದು 5.5 ಕಿಲೋಮೀಟ್ರ್ ಇದೆ, ಡ್ರಾಪ್ ಬಂದು 8.5 ಕಿಲೋಮೀಟ್ರ್ ಇತ್ತು. ತಿರ್ಗಾ ಅಲ್ಲಿ ಹೋಗಿ ಪಿಕಪ್ ಮಾಡಾದ್ಮೇಲೆ ತಿರ್ಗಾ ಡ್ರಾಪ್ ಎಷ್ಟು ದೂರ ಆಗ್ತಾನೆ ಅನ್ನೋದು ಗೊತ್ತಿವಲ್ಲ, ತಿರ್ಗಾ ತಗೊಂಡೋಗಿ ಎಲ್ಲ ಬಿಸಾಕಿರ್ತಾನೆ. ಅದಕ್ಕೋಸ್ಕರ ಡಿನೈಡ್ ಮಾಡಿದ್ವಿ. ಅಂದರೆ ಏನಕ್ಕೆ ಅಂದರೆ ಟೈಮ್ ಇನ್ನೂ ಜಾಸ್ತಿ ಆಗೋಗುತ್ತೆ. ಬನ್ನಿ ಇವಾಗ ಪೇಔಟ್ಗೆ ಹೋಗ್ಬಿಟ್ಟು ಅರ್ನಿಂಗ್ಸ್ ಎಷ್ಟಾಗಿದೆ ಅನ್ನೋದು ನೋಡ್ಬೋಣ. ನೋಡಿ ಝೊಮ್ಯಾಟೊ ಆ್ಯಪಲ್ಲಿದೆ, ಓಪನ್ ಮಾಡಿಕೊಂಡೆ. ನೋಡಿ ಪೇಔಟು ಅಂದರೆ ಇವತ್ತಿನ ಅರ್ನಿಂಗ್ ಬಂದು 367 ರೂಪಾಯಿ ಆಗಿದೆ. ಅಂದರೆ 11:45 ಕೂಡ ಒಂದು ಆರ್ಡರ್ನ ನಾವು ಪಿಕ್ ಮಾಡಿದ್ದೀವಿ. ಆ ಆರ್ಡರು 43 ರೂಪಾಯಿದು, ಅದನ್ನು ಕೂಡ ತೋರಿಸ್ತೀನಿ ತಡ್ರಿ. ನೋಡಿ ಇಲ್ಲಿದೆ 43 ರೂಪಾಯಿ. 43 ರೂಪಾಯಿ ಪ್ಲಸ್ 367, ಟೋಟಲ್ಲು 410 ರೂಪಾಯಿ ಇವತ್ತಿನ ಅರ್ನಿಂಗ್ ಆಗಿದೆ. ಅಂದರೆ ಟೋಟಲ್ 6 ಟ್ರಿಪ್ಸ್ ಮಾಡಿದ್ದೀವಿ. ಲಾಗಿನ್ ಅವರು 2.7 ಅವರ್ಸು ಲಾಗಿನ್ ಇದ್ದೀವಿ. ಬ್ರೋ ಗಾಡಿ ಪೆಟ್ರೋಲ್ ಎಷ್ಟಾಗಿದೆ? 100 ರೂಪಾಯಿ ಪೆಟ್ರೋಲ್ ಹೋಗಿದೆ ಬ್ರೋ. 100 ರೂಪಾಯಿ ಆಗಿದೆಯಾ? ಎಷ್ಟೊಂದು 50-60 ಕಿಲೋಮೀಟ್ರ್ ಓಡಿದೆಯಾ? ಒಂದು 50-60 ಕಿಲೋಮೀಟ್ರ್ ಅಲ್ವಾ? ಒಂದು 50-60 ಕಿಲೋಮೀಟ್ರ್ ಗಾಡಿ ಓಡಿದೆ. ಅಂದರೆ 100 ರೂಪಾಯಿ 110 ರೂಪಾಯಿ ಪೆಟ್ರೋಲಿಗೆ ತೆಗೆದ್ರು. ಇವತ್ತು ಇವರ ಸೇವಿಂಗ್ಸ್ ಬಂದು ಇವಾಗ 300 ರೂಪೀಸ್ ಆಗಿದೆ. ಬ್ರೋ ನೈಟ್ ಎಕ್ಸ್ಪೀರಿಯನ್ಸ್ ಹೇಗಿದೆ? ಏನು ಚಳಿ ಆಗ್ತಾ ಇದೆಯಾ? ಇಲ್ಲ ಬ್ರೋ ಹಂಗೇನಿಲ್ಲ, ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ ನೋಡ್ಕೋಬೇಕು, ಇಂಥರ ಗಲ್ಲಿಗಳಲ್ಲಿ ಬಂದಾಗ ಸ್ವಲ್ಪ ಹುಷಾರಾಗಿರ್ಬೇಕು ಅಷ್ಟೇ. ಸರಿ ಗೈಸ್, ಮತ್ತೆ ಸಿಗೋಣ. ಇಷ್ಟೇ ಇವತ್ತಿನ ವೀಡಿಯೋ. ಹೊಸ್ದಾಗಿ ಏನಾದ್ರು ನನ್ನ ಚಾನಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಲೈಕ್ ಮಾಡಿಬಿಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.